ನಮ್ಮ ಕುಟುಂಬ ಇರುವುದು ಸ್ವಾರ್ಥಕ್ಕಲ್ಲ, ಜನರ ಸೇವೆಗಾಗಿ. ಸಿಎನ್ ಮಂಜುನಾಥ್ ಅವರು 8 ಲಕ್ಷ ಜನರ ಜೀವ ಉಳಿಸಿದ್ದಾರೆ ಅಂತ ಹೇಳಿಕೆ ನೀಡಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ನಮ್ಮ ಕುಟುಂಬ ಜನರ ಸೇವೆಗಾಗಿ ಅಂತ ಇರೋದು, ಯಾವುದೇ ಸ್ವಾರ್ಥಕ್ಕಾಗಿ ಅಲ್ಲ. ಇನ್ನು ನಮ್ಮ ಅಳಿಯ ಸಿಎನ್ ಮಂಜುನಾಥ್ ರವರು 8 ಲಕ್ಷ ಜನರ ಜೀವ ಉಳಿಸಿದ್ದಾರೆ ವೈದ್ಯರಾಗಿ. ಇನ್ನು ಕುಮಾರಸ್ವಾಮಿ 25,000 ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ಇನ್ನು ಮೊಮ್ಮಗ ನಿಖಿಲ್ ಒಳ್ಳೆಯ ನಟ, ಆತನಿಗೆ ಹೋರಾಟ ಮಾಡುವಂತಹ ಕಿಚ್ಚಿದೆ. ನಮ್ಮ ಇಡೀ ಕುಟುಂಬ ಇರುವಂಥದ್ದು ಜನರ ಸೇವೆ ಮಾಡೋದಕ್ಕಾಗಿ ಹೊರತು ಸ್ವಾರ್ಥಕ್ಕಾಗಿ ಅಲ್ಲ ಅನ್ನುವಂತಹ ಮಾತುಗಳನ್ನು ರಾಮನಗರದಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡರು ಹೇಳಿದ್ದಾರೆ. ಇನ್ನು ಲೋಕ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಬಿಜೆಪಿ 28ಕ್ಕೆ 28 ಸ್ಥಾನಗಳನ್ನು ಗೆಲ್ಲಬೇಕು. ಮೋದಿ ಬಿಟ್ಟರೆ ಯಾರಿಗೂ ಕೂಡ ಪ್ರಧಾನಿಯಾಗುವಂಥ ಯೋಗ್ಯತೆ ಇಲ್ಲ ಅಂತ ಹೇಳಿದ್ದಾರೆ ದೇವೇಗೌಡರು. ಕ್ಷೇತ್ರದಲ್ಲಿ ಸೆಡ್ಡು ಹೊಡಿಬೇಕು, ಯಾರಿಗೂ ಕೂಡ ಹೆದರಬೇಡಿ. ಈ ಬಾರಿ ನಮ್ಮ ಅಭ್ಯರ್ಥಿ ಕ್ಷೇತ್ರದಲ್ಲಿ ಗೆಲ್ಲಬೇಕು. ಈ ಸಲ ಎಲ್ಲ ಕೂಡ ಅಂತ್ಯ ಆಗಲೇಬೇಕು ಅಂದಿದ್ದಾರೆ ಮಾಜಿ ಪ್ರಧಾನಿ. ಮೋದಿ ಶಾ ಒತ್ತಾಯದ ಮೇರೆಗೆ ಸಿಎನ್ ಮಂಜುನಾಥ್ರನ್ನ ಕಣಕ್ಕಿಳಿಸಿದ್ದೇವೆ, ಹೀಗಾಗಿ ಮಂಜುನಾಥ್ರನ್ನ ಗೆಲ್ಲಿಸಿ ಅಂತ ದೇವೇಗೌಡರು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ನಾನೇ ಈ ಸಾರಿ ಮಂಡ್ಯದಿಂದ ಅವ್ರನ್ನ ನಿಲ್ಲಿಸಬೇಕು ಅಂತಿದ್ದೆ, ಆದ್ರೆ ಮೋದಿ ಅವರು ಕುಮಾರಸ್ವಾಮಿ ಅವರನ್ನು ನಿಲ್ಲಿಸಿ ಅವ್ರನ್ನ ಅಲ್ಲಿ ಅಗ್ರಿಕಲ್ಚರ್ ಮಂತ್ರಿ ಮಾಡಬೇಕು ಅನ್ನುವ ಒಂದು ಕಡೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಮಂಜುನಾಥ್ ಅವರು, ಒಂದು ಕಡೆ ಕುಮಾರಸ್ವಾಮಿ ಅವರು ಈ ರಾಷ್ಟ್ರದಲ್ಲಿ ಅವರ ಸೇವೆ ಅವಶ್ಯಕತೆ ಮನಗಂಡಂತ ಮೋದಿ ಅವರು, ಶಾ ಅವರು ಇವತ್ತು ನಿಲ್ಲಿಸಿದ್ದಾರೆ ಮಂಡ್ಯದಲ್ಲಿ. ಇಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಇವತ್ತೇನು ಡಾಕ್ಟರ್ ಮಂಜುನಾಥ್ ಅವರು, ನಾನು ನನ್ನ ಮೊಮ್ಮಗ ಇಲ್ಲಿ ಪಕ್ಕದಲ್ಲೇ ಇದ್ದೇನೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.